ಲಕ್ಷ ನಿಜವಾಗ್ಲೂ ಕೊಡ್ತಾನ? ಹ್ಞೂ ಸರ್. ಓ ಹಾಗಾದ್ರೆ ಬಂದು ಮಾತಾಡಕ್ಕೆ ಹೇಳ್ರಿ, ತಮಾಷೆ ಅಲ್ಲ. ಸರಿ ಸರ್. 10 ಲಕ್ಷ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ನಿಮ್ಮ ಬಟ್ಟೆ ಯಾವುದು ಬೇರೆಯವ್ರ ಬಟ್ಟೆ ಯಾವುದು ಅಂತ ಒಂದು ಸ್ವಲ್ಪನೂ ಗೊತ್ತಾಗಲ್ವಾ ನಿಮಗೆ? ನಾನೇನು ಮಾಡಿದೆ? ಏನೂ ಗೊತ್ತಿಲ್ವೇನೋ, ಬೇರೆಯವ್ರ ಬಟ್ಟೆ ಎಲ್ಲ ಉಪಯೋಗಿಸ್ತಿರಲ್ಲ. ಇದು ನಿಮ್ದಾ? ಮತ್ತೆ ನಿಮ್ದಾ? ಛೇ, ಎಲ್ಲೆಲ್ಲಿಂದ ಬರ್ತಾರೋ. ಅದೇನು ಕರ್ಮ ಮಾಡಿದೆ ಅಂತ ಸಿಗ್ತಾ ನಿಂಗೆ ನೀನು? ಹೇ, ನಾನೇನು ಗಂಟು ಬಿದ್ದಿದ್ದ ನನ್ನ ಮದುವೆ ಆಗೋ ಅಂತ? ನೀನೇ ನಾಯಿ ಥರ ಹಿಂದೆ ಬಿದ್ದಿದ್ದು. ನಾಯಿ ಥರೆಯಿಂದ ಬಿದ್ದಿದ್ದು ನಾನಲ್ಲ, ನಿಮ್ಮಪ್ಪ. ನನ್ನ ಆಸ್ತಿ ನೋಡಿ ನನ್ನ ಮಗಳನ್ನ ಮದುವೆ ಮಾಡ್ಕೋ ಅಂತೇಳಿ ದರಿದ್ರ ನಂಗೆ ತಲೆ ಕಟ್ಬಿಟ್ಟ. ನಮ್ಮ ಅಪ್ಪ ಅಮ್ಮನ ಸುದ್ದಿಗೆ ಬಂದರೆ ನಾ ಮನುಷ್ಯಲಾಗಿರಲ್ಲ. ಯಾವನು ಹೇಳ್ದೆ ನೀ ಮನುಷ್ಯರು ಅಂತ? ರಾಕ್ಷಸಿ ನೀನು. ನೀನೇ ದೊಡ್ಡ ರಾಕ್ಷಸ. ಒಂದಿನಾದ್ರೂ ನೆಮ್ಮದಿಯಾಗಿ ನೋಡ್ಕೊಂಡಿದ್ಯಾ? ಅದು ನಾನು ನಿಂಗೆ ಕೇಳಬೇಕು. ಒಂದಿನಾದರೂ ನೆಮ್ಮದಿಯಾಗಿರೋಕೆ ಬಿಟ್ಯಾ? ನೀನು ಬಂದಿದ್ದು ನಮ್ಮ ಮನೇಲಿರೋ ನಗು ಸಂತೋಷ ಎಲ್ಲ ಸರ್ವನಾಶ ಆಗೋಯ್ತು. ಹೌದೌದು. ಏನ್ರಿ ಸರ್, ನಿಮ್ಮದು ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ ಅಲ್ವಾ? ಥೂ, ಬೆಳಗ್ಗೆ ಮೂಡೆಲ್ಲ ಹಾಳು ಮಾಡಿಬಿಟ್ಟ. ಆಗಲೇ ತಾನೇ ಕಳಿಸಿದ್ನಲ್ರಿ. ಸರ್, ಅದು ಡಿಲೀಟ್ ಆಗೋಯ್ತು ಸರ್. ಅದು ಏನು ಆಟ ಆಡ್ತಾ ಇದ್ದೀರಾ? ಇನ್ನೊಂದ್ಸಲ ಸ್ಕ್ಯಾನ್ ಮಾಡ್ತಕೋರೋಣ ಇಲ್ಲಿ. ಸರ್, ಅದು ಅವಾಗಲೇ ಕಳಿಸಿದಿತ್ತಲ್ಲ, ಅದನ್ನೇ ಹಾಗೆ ಫಾರ್ವರ್ಡ್ ಮಾಡಿ ಕಳಿಸ್ಬಿಡ್ರಿ. ನಾನು ಡಿಲೀಟ್ ಮಾಡಿದೆ. ಅಯ್ಯೋ, ಇವಾಗ ಏನು ಮಾಡೋದು ಸರ್? ಅದು ಏನು ಮಾಡೋಕ್ಕಾಗುತ್ತೆ? ಕಳಿಸ್ತೀನಿ ರೀ. ಸರಿ ಸರ್, ಓಕೆ. ಥೂ, ನಂಗೆ ಸಿಗೋರೆಲ್ಲ ಇಂಥವ್ರೆ ಸಿಗ್ತಾರೆ. ನಮಸ್ಕಾರ ಅಣ್ಣ. ಏನಣ್ಣ ಬೇಜಾರಾಗಿದೆಯಾ? ಏನಿಲ್ಲ ಕಣ. ಇರಲಿ, ನನ್ನ ಹತ್ರ ಹೇಳು. ಏನಿಲ್ಲ ಕಣ, ಮೊನ್ನೆ ನಮ್ಮ ಮನೇಲಿ ಫಂಕ್ಷನ್ ಮಾಡಿದ್ವಲ್ಲ, ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಹೋಗಬೇಕಾದ್ರೆ ನಮ್ಮ ಮನೆಯವ್ರಿಗೇನೋ ಅಂದೋಗಿದ್ದಾರಂತೆ. ಅವಳು ಇವತ್ತು ಬೆಳಗ್ಗೆ ಅದನ್ನೇ ನೆನೆಸ್ಕೊಂಡು ಅಳ್ತಾ ಇದ್ಲು. ಅದಕ್ಕೆ ನನ್ನ ಮೂಡ್ ಸ್ವಲ್ಪ. ಈ ಸಂಬಂಧಿಕರು ಗೋಳೆ ಎಷ್ಟು ನೋಡೋಣ, ಅವರಿಂದ 100% ತೃಪ್ತಿಯಾಗಿರೋ ಉತ್ತರ ಯಾವತ್ತೂ ಬರೋದಿಲ್ಲ. ಕಡೆ ಪಕ್ಷ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ತುಪ್ಪದಲ್ಲಿ ಅಡುಗೆ ಮಾಡಿಸಿ ಊಟಕ್ಕೆ ಹಾಕಿದ್ರು ಏನಯ್ಯ ಇದು ಕೈಯೆಲ್ಲ ಜಿಡ್ಜಿಡ್ಡು ಅಂತಾರೆ. ಯಾಕೆ ಹೇಳು? ಹೊಟ್ಟೆ ಉರಿದು ಬಿಟ್ಟಿರುತ್ತೆ, ನಾವು ಹಿಂಗಿರೋಕ್ಕಾಗಲ್ವಲ್ಲ ಅಂತ. ಅದಕ್ಕೆ ಹೋಗ್ಬೇಕಾದ್ರೆ ಏನಾದರೂ ಒಂದು ಚುಚ್ಚು ಮಾತಾಡಿ ನಿಮ್ಮ ಮನಸ್ಸಿಗೆ ನೋವು ಮಾಡಿ ತಾವು ಸಂತೋಷ ಪಟ್ಕೊಂಡು ಹೋಗ್ತಾರೆ. ಹೋಗ್ಲಿ ಬಿಡು. ಈಗ ನೀನೇನು ಮೇಡಮ್ ಹತ್ರ ರಜೆ ಕೇಳಕ್ಕೆ ಹೋಗ್ತಿದ್ಯಾ? ಓನಣ್ಣ. ಸಾಹೇಬ್ರು ಮತ್ತು ಮೇಡಮು ಇಬ್ಬರು ಫುಲ್ ಜಗಳ ಆಡ್ತಿದ್ರು. ನೀನು ರಜೆ ನಾಳೆ ಕೇಳಿದ್ರೆ ಒಳ್ಳೇದು. ಇಲ್ಲಣ್ಣ, ನಾವು ಇವತ್ತು ಸಂಜೆ ಎಷ್ಟೊತ್ತಿದ್ರು ಅಲ್ಲಿಗೆ ಹೋಗಲೇಬೇಕು. ನಿನ್ನಿಷ್ಟನಪ್ಪ. ಬಾ ಸಂಜೀವ. ಮೇಡಮ್, ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು ಮೇಡಮ್. ಏನು? ನಮ್ಮ ತಾಯಿಗೆ ಮೈ ತುಂಬ ಹುಷಾರಿಲ್ಲ, ಅದಕ್ಕೆ ಇಲ್ಲಾಗಲ್ಲ ಗಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದಕ್ಕೆ ಒಂದು 15 ದಿನ ರಜೆ ಬೇಕಿತ್ತು ಮೇಡಮ್. 15 ದಿನ ನೀನು ಇಲ್ಲದೆ ನಾನು ಹೇಗೋ ಇರಲಿ ಮೇಡಮ್? ಅಂದರೆ 15 ದಿನ ಡ್ರೈವರ್ ಇಲ್ಲದೆ ನಾವು ಹೊರಗಡೆ ಓಡಾಡೋದಾದರೆ ಹೇಗೆ? ನಿಜ ಮೇಡಮ್, ಆದರೆ ನಮ್ಮ ತಾಯಿಗೆ ನಾನು ಒಬ್ಬನೇ ಮಗ ಅಲ್ವಾ ಮೇಡಮ್. ನಾನು ಬಿಟ್ಟರೆ ಅವ್ರನ್ನ ಯಾರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ? ಸರಿ, ನೀನು ಬರಲ್ವಾ? ನಿನ್ನ ಜಾಗಕ್ಕೆ ಬೇರೆ ಯಾರನ್ನಾರ ಅಡ್ಜಸ್ಟ್ ಮಾಡಿಬಿಟ್ಟು ಹೋಗು. ಕೇಳಿದೆ ಮೇಡಮ್, ನನ್ನ ಫ್ರೆಂಡ್ಸ್ ಎಲ್ಲರೂ ಬ್ಯುಸಿ ಇದ್ದಾರಂತೆ. ನಿನ್ನ ಫ್ರೆಂಡ್ಸ್ ಎಲ್ಲ CM PMಗಳು ಬ್ಯುಸಿ ಇದ್ದಾವಂತೆ. ಬ್ಯುಸಿ. ಸರಿ, ಹೋಗ್ಬಿಟ್ಟು ಬಾ. ಆದರೆ 16ನೇ ದಿನ ನೀನು ಇಲ್ಲಿ ಇರಬೇಕು, ಇಲ್ಲಾಂದರೆ ಪರಿಣಾಮ ನೆಟ್ಟಗಿರಲ್ಲ. ಸರಿ ಮೇಡಮ್, ಬರ್ತೀನಿ ಮೇಡಮ್. ಕೀ ಮೇಡಮ್. ಓಕೆ ಮೇಡಮ್. ಸಂಜೀವ ಮೇಡಮ್, ಬೇಗ ಬಾರೋ. ಸರಿ ಮೇಡಮ್, ಬರ್ತೀನಿ ಮೇಡಮ್. ಭಗವಂತ, ನಿನ್ನ ಕೃಪೆಯಿಂದ ನನ್ನ ತಾಯಿ ಹುಷಾರಾಗಿದ್ದಾರೆ. ಆಪ್ರೇಷನ್ ಸಕ್ಸಸ್ ಆಗಿದೆ. ಥ್ಯಾಂಕ್ ಯು ಕಣಪ್ಪ. ಆದರೆ ನನಗೀಗಿರೋದು ಒಂದೇ ಟೆನ್ಷನ್ನು. ನಮ್ಮ ಟಕಾಳಿ ಮೇಡಮು 15 ದಿನದ ಮೇಲೆ 1 ದಿನ ಲೇಟ್ ಆದರೂ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳಿದ್ಲು. ಆದರೆ ಇವಾಗ 15 ದಿನದ ಮೇಲೆ 5 ದಿನ ಎಕ್ಸ್ಟ್ರಾ, ಅಂದರೆ 20 ದಿನ ಆಗೋಗಿದೆ. ಅವಳಿಂದ ನೀನೇನು ನನ್ನ ಕಾಪಾಡಬೇಕಪ್ಪ. ಸಂಜೀವ, ನಿನ್ನ ತಾಯಿ ಚೆನ್ನಾಗಿದ್ದಾರೇನಪ್ಪ? ಹಾಂ ಗುರುಗಳೇ, ದೇವ್ರ ಕೃಪೆ, ನಿಮ್ಮ ಆಶೀರ್ವಾದ, ಚೆನ್ನಾಗಿದ್ದಾರೆ ಗುರುಗಳೇ.
ಇದೊಂದು ಪೂಜೆ ಮಾಡಿಕೊಡಿ. ಏನಪ್ಪ ಗಾಡಿ ತಗೊಂಡ್ಯಾ? ಅಯ್ಯೋ ನಂದಲ್ಲ ಗುರುಗಳೇ, ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ಅಲ್ಲಿ ನಮ್ಮ ಸಾಹೇಬರು ಮತ್ತು ಅವ್ರ ಮಿಸ್ಸಸ್ಸು ತುಂಬ ಸೋಂಬೇರಿಗಳು. ನಾನು ಒಂದಿನ ಊರಲ್ಲಿಲ್ಲ ಅಂದರೂ ಕಾರ್ ಮೇಲೆ ಧೂಳು ಕೂಡ ಬರ್ಸಿರಲ್ಲ. ಅಂಥದ್ರಲ್ಲಿ ನಾನು 20 ದಿನ ಆಗಿದೆ ಕೆಲ್ಸಕ್ಕೆ ಹೋಗಿ. ಇನ್ನು ಆ ಕಾರ್ ಗತಿ ಏನಾಗಿರ್ಬೇಡ, ಅದಕ್ಕೆ ನಾನೇ ಕ್ಲೀನಾಗಿ ತೊಳೆದ್ಬಿಟ್ಟು ಪೂಜೆ ಮಾಡಿದ್ದೀನಿ ಕಟ್ಟೋಣ ಅಂತ. ಹೌದಾ? ಹಾಂ ಗುರುಗಳೇ. ಬರ್ತೀನಿ ಗುರುಗಳೇ. ಒಳ್ಳೇದಪ್ಪ. ಕಾಪಾಡಪ್ಪ. ಮೇಡಮ್ ಬಾರೋ ಸಂಜೀವ. ಚೆನ್ನಾಗಿದ್ದೀರಾ ಮೇಡಮ್? ಮಾತಾಡಬೇಡ. ಏನು ನಿನ್ನ ಕತೆ? 15 ದಿನ ಅಂತ ಹೋಗಿ 20 ದಿನ ಆದರೂ ಪತ್ತೆ ಇಲ್ಲ. ಒಂದು ದಿನ ಲೇಟ್ ಆದರೂ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಹೇಳಿದ್ದೆ ತಾನೆ? ಹೇಳಿದ್ರಿ ಮೇಡಮ್, ಆದರೆ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಡಿಸ್ಚಾರ್ಜ್ ಮಾಡೋದು ಲೇಟ್ ಮಾಡಿಬಿಟ್ರು, ಅದಕ್ಕೆ. ಸರಿ ಬಾ ಕೂತ್ಕೋ. ಒಂದು ಮಾತಾದರೂ ನಿನ್ನ ತಾಯಿ ಹೇಗಿದ್ದಾಳೆ ಅಂತ ಕೇಳ್ತಾಳೆ ನೋಡಿವಳು. ಕುತ್ಕೋ ಬಾರೋ. ಅಯ್ಯೋ ಇರಲಿ ಮೇಡಮ್, ನೀವು ಕಾರ್ ಕೀ ಕೊಡಿ, ನಾನು ಹೊರಡ್ತೀನಿ. ಅಬ್ಬಾ ಏನು ಸಿನ್ಸಿಯಾರಿಟಿನೋ, ಬಂದ ತಕ್ಷಣ ಡ್ಯೂಟಿ ಅಂತೀಯ. ಕುತ್ಕೋ. ಇರಲಿ ಮೇಡಮ್, ಕಾರ್ ಕೀ ಕೊಡಿ. ಕುತ್ಕೊಳ್ಳೋ. ಮೇಡಮ್, ಸಾಹೇಬ್ರು ಮನೇಲಿಲ್ವಾ? ಇಂಥ ತಂಪೊತ್ನಲ್ಲಿ ಆ ಬೇವರ್ಸಿ ಹೆಸರು ಎತ್ತಬೇಡ. ತಪ್ಪು ಮೇಡಮ್, ಗಂಡ ಹೆಂಡತಿ ನಡುವೆ ಏನೇ ಜಗಳ ಬಂದರೂ ಅದು ಬಿಟ್ಟು ಹೋಗೋ ಸಂಬಂಧ ಅಲ್ಲ. ನೀವು ಈ ರೀತಿ ಮಾತಾಡಬಾರ್ದು. ಏನು? ಕ್ಷಮಿಸಿ ಮೇಡಮ್. ನೀನು ಏನು ಬೇಕಾದರೂ ಮಾತಾಡು, ಅವನ ಬಗ್ಗೆ ಮಾತ್ರ ಮಾತಾಡಬೇಡ. ಸರಿ ಬಿಡಿ ಮೇಡಮ್, ನಿಮ್ಮ ಪರ್ಸ್ನಲ್ ವಿಷಯ ನನಗೆ ಯಾಕೆ? ಏನು ನನ್ನ ಪರ್ಸ್ನಲ್ ವಿಷಯ ನಿನಗೇನಕ್ಕ? ನಿನ್ನ ಮಧ್ಯೆ ಏನೋ ಪರ್ಸ್ನಲ್ ಇದೆ. ಯಾಕೋ ಮಿಸ್ ಹೊಡಿತಾ ಇದೆಯಲ್ಲ ಮೇಡಮ್. ಕಾರ್ ಕೀ ಕೊಡಿ ಮೇಡಮ್, ನಾನು ಹೊರಡ್ತೀನಿ. ಹೇ ಮುಚ್. 20 ದಿನ ನಿನ್ನ ಬಿಟ್ಟು ನಾನು ಹೆಂಗಿದ್ದೆ ಗೊತ್ತಾ? ಹೇಗಿದ್ರಿ ಮೇಡಮ್? ನರ್ಕ ಅನುಭವಿಸಿದ್ದೀನಿ. ಅಲ್ಲೋ ಸಂಜೀವ, 20 ದಿನದಲ್ಲಿ ಒಂದಿನನೂ ನನ್ನ ನೋಡಬೇಕು ಅಂತ ಅನ್ನಿಸ್ಲಿಲ್ವಾ? ಇಲ್ಲ ಮೇಡಮ್. ಅನ್ನಿಸ್ಲಿಲ್ವಾ? ಇಲ್ಲ ಮೇಡಮ್. ಅನ್ನಿಸ್ಬೇಕು. ಇನ್ಮೇಲೆ ಅನ್ಸುತ್ತೆ ಬಿಡಿ ಮೇಡಮ್. ಸಂಜೀವ, ಈ ನೇಟಿಲ್ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಏನು ಯಾಕೋ ಟ್ರ್ಯಾಕೇ ಚೇಂಜ್ ಮಾಡ್ತಾ ಇದ್ದಾಳೆ? ಹೇಳೋ. ಅದು ನನ್ನೇನು ಕೇಳ್ತೀರಾ ಮೇಡಮ್? ಸಾಹೇಬ್ರಿಗೆ ಕೇಳಿ, ಅವರೇ ಹೇಳ್ತಾರೆ. ಈ ನೆಟ್ಟಿ ಹಾಕಿರೋದು ನಿನಗೋಸ್ಕರ, ಅವನಿಗೋಸ್ಕರ ಅಲ್ಲ. ಮೇಡಮ್, ಆವಾಗಲಿಂದ ಯಾಕೋ ಒಂಥರ ಮಾತಾಡ್ತಿದ್ದೀರಾ, ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ಥರ ಹೇಳ್ತೀನಿ ತಡಿ. ಅಲ್ಲಿಂದನೇ ಹೇಳಿ ಮೇಡಮ್. ನನಗೆ ನೀನು ಬೇಕು ಸಂಜೀವ, ಇವತ್ತಿಂದ ಅಲ್ಲ. ನೀನು ಯಾವತ್ತು ಕೆಲ್ಸಕ್ಕೆ ಸೇರಿಕೊಂಡೆ ಅವತ್ತಿಂದನೂ ನಿನ್ನ ಪಡಿಬೇಕು ಅನ್ನೋ ಆಸೆ ಉಟ್ಕೊಂತು. ಮೇಡಮ್, ಏನು ಮಾತಾಡ್ತಿದ್ದೀರಾ ನೀವು? ಕೈ ಹಿಡಿದ ಗಂಡ ಜೊತೆಲಿದ್ರು ಇನ್ನೊಬ್ಬ ಗಂಡಸನ್ನ ಥೂ. ಇಲ್ಲ ಅನ್ಬೇಡ ಸಂಜೀವ, ನಿನ್ನ ಸಲುವಾಗಿ ನಾನು ಹುಚ್ಚಿ ಆಗಿದ್ದೀನಿ. ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಅದು ಪ್ರೀತಿ ಆಗಲ್ಲ ಮೇಡಮ್, ಮೋಹ ಆಗುತ್ತೆ. ನೀನು ಏನಾದರೂ ಅನ್ಕೋ, ನನಗೆ ನೀನು ಬೇಕು. ಕ್ಷಮಿಸಿ ಮೇಡಮ್, ನಾನಂತವನಲ್ಲ. ಹಾಗನ್ಬೇಡ ಸಂಜೀವ, ಎಷ್ಟು ವರ್ಷದಿಂದ ಡ್ರೈವರಾಗಿ ದುಡಿತಾ ಇದೀಯಾ. ನೀನೇನಾದರೂ ನಾನು ಹೇಳ್ದಂಗೆ ಕೇಳಿದರೆ ನನ್ನ ಗಂಡನ ಜಾಗದಲ್ಲಿ ನೀನು, ನಿನ್ನ ಪಕ್ಕದಲ್ಲಿ ನಾನು. ಅವಾಗ ನೀನು ಡ್ರೈವರ್ ಅಲ್ಲ, ಓನರ್. ಇವಳು ಯಾಕೋ ಬಿಡಂಗೆ ಕಾಣ್ತಿಲ್ವಲ್ಲ. ನನಗೆ ಕುಡಿಯೋಕೆ ನೀರು ಬೇಕು. ತರ್ತೀನಿ. ಓಡು ಇಲ್ಲಿಂದ. ಏನು ಸಂಜೀವ, ಯಾವಾಗ ಬಂದೆ? ಆವಾಗಲೇ ಬಂದೆ ಕಣಣ್ಣ. ಏನಣ್ಣ ಮೇಡಮ್ ಹಂಗೆ ಮಾಡ್ತಾಳೆ? ಯಾವ ಮೇಡಮ್ಮ? ಚಾರ್ಮಿ ಮೇಡಮ್ಮ. ಯಾವ ಚಾರ್ಮಿ? ನಮ್ಮ ಚಾರ್ಮಿ ಮೇಡಮ್ ಅಣ್ಣ. ಹೇ ಮೇಡಮ್ ಸತ್ 20 ದಿನ ಆಯ್ತು ಕಣೋ. ಏನಣ್ಣ ಹೇಳ್ತಿದ್ಯಾ ನೀನು? ಹೂನು, ಅವತ್ತು ನೀನು ಊರಿಗೆ ಹೋದಿಲ್ಲ. ಸಂಜೀವ ಮೇಡಮ್, ಬೇಗ ಬಾರು. ಸರಿ ಮೇಡಮ್, ಬರ್ತೀನಿ ಮೇಡಮ್. ಶುರುವಾಯ್ತಾ ನಿಮ್ಮಿಬ್ಬರದು? ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಡ್ತಗಿಟ್ಟ ನಾಯಿಗೇನೆ ಮರ್ಯಾದೆ ಕೊಡೋದು? ಹೇ ಹೇ, ಕಿರ್ಚ್ಬೇಡ. ನೀನು ಅಲ್ಕ ಬುದ್ಧಿ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏನು ಸೋಂಬೇರಿಗಳಿವೆ ಎರಡು ಗಂಡ ಹೆಂಡತಿ. ಮಚ್ಚೆ ಹೇಳ, ನಮ್ದು ಅದೇ ಮಾಮೂಲಿ ಬದುಕು. ನೀನೇನು ಮಾಡ್ತಿದ್ಯಾ? ಅದಿರಲಿ, ನೀನು ಅದ್ಯಾವುದೋ ಹುಡುಗಿ ಕಾಳಾಗ್ತಿದ್ಯಲ್ಲ, ಏನಾಯ್ತದು? ಏನು? ಅವಳು ತಾನು ಮದುವೆ ಆಗೋ ಹುಡುಗ ರಾಕಿಂಗ್ ಸ್ಟಾರ್ ಯಶ್ ಥರ ತಳ್ಳಿಗೆ ಬೆಳಗ್ಗೆ ಇರಬೇಕು ಅಂತ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದ್ದಾಳ. ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಒಬ್ಬರು ಮದುವೆ ಆಗಿದ್ದಾರಲ್ಲ, ಏನೋರ ಹೆಸರು? ರಾಧಿಕಾ ಪಂಡಿತ್.
ನೀನು ಕಾಳಾಗ್ತಿದೆಯಲ್ಲ, ಅವಳು ಮುಸುಡಿ ರಾಧಿಕಾ ಪಂಡಿತ್ ಥರ ಇದೆಯಾ? ನಾನು ನೋಡಿದ್ದೇನೆ ಅವಳನ್ನ. ಒಳ್ಳೆ ತುಕ್ಕು ಹಿಡಿದು ತೂತು ಬಿದ್ದಿರೋ ತಗಡಿನ ಡಬ್ಬ ಇದ್ದಂಗಿದೆ ಅವಳ ಮುಖ. ಮೊದಲು ಅವಳಿಗೆ ನೀನು ರಾಧಿಕಾ ಪಂಡಿತ್ ಥರ ಆಗು, ಆಮೇಲೆ ನೀನು ರಾಕಿಂಗ್ ಸ್ಟಾರ್ ಎಷ್ಟಾರೆ ಅವ್ರನ್ನ ಸಿಗ್ತಾನೆ ಅಂತ ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕು. ಆವಾಗಲೇ ಬುದ್ಧಿ ಬರೋದು ಅವಳಿಗೆ. ಸರ್ ಆಮೇಲೆ ಫೋನ್ ಮಾಡ್ತೀನಿ ಇಡು. ಸಂಜೀವ, ನೀನು ನೋಡೋಕೆ ಅಷ್ಟು ಎಕ್ಸ್ಟ್ರಾಡಿನರಿ ಆಗಿಲ್ಲ ಅಂದ್ರೂ ನಿನ್ನ ಕ್ಯಾರೆಕ್ಟರ್ ನನ್ನ ಸೆಳೀತಾ ಇದೆ. ನನ್ನ ಗಂಡನ ಜಾಗದಲ್ಲಿ ನಿನ್ನ ನೆನೆಸ್ಕೊಂಡು ಸಾಕಾಗಿ ಹೋಗಿದೆ. ಐ ಲವ್ ಯು ಸಂಜೀವ. ಅವತ್ತೇ ನಿನ್ನ ಕತ್ತರಿಸಾಕ್ಬೇಕು ಅಂದ್ಕೊಂಡೆ, ನಿನ್ನ ಮುಟ್ಟೋಕ್ಕೂ ಅಸಹ್ಯ. ಡೈವರ್ಸಿಗೆ ಅಪ್ಲೈ ಮಾಡಿದ್ದೀನಿ, ಇನ್ನೊಂದು ವಾರದಲ್ಲಿ ನೋಟಿಸ್ ಬರುತ್ತೆ. ಮುಚ್ಕೊಂಡು ಸೈನ್ ಹಾಕ್ಬೇಕು. ಹಾಗದೆ ಏನು ಮಾಡಲಿ, ನಿನ್ನಂತನ ಜೊತೆಗೆ ಯಾವಳು ಇರ್ತಾಳೆ? ಹಾಗೆ ನೋಡೋಕೋದ್ರೆ ಕಾನೂನಿನ ಪ್ರಕಾರ 50% ಆಸ್ತಿ ಬರಬೇಕು. ಏನು 50%? 50 ರೂಪಾಯಿನೂ ಸಿಗಲ್ಲ. ಅದನ್ನೆಲ್ಲ ಮಾತಾಡಿನೇ ಕ್ರಿಮಿನಲ್ ಲಾಯರ್ ಕಡೆ ನೋಟಿಸ್ ತೆಗಿಸ್ತಾ ಇರೋದು. ಸೈನ್ ಮಾಡಿ ತೊಲಗ್ತಾ ಇರಬೇಕು. ಒಂದೊಂದು ರೂಪಾಯಿಗೂ ಬೀದಿಲಿ ಭಿಕ್ಷೆ ಬಿಡಬೇಕು. ಹಾಗೆ ಮಾಡ್ತೀನಿ. ಭಿಕ್ಷೆ ಇತ್ತೋಕೆ ನಾನೇನು ಗತಿಗೆಟ್ಟೋಳ? ಗತಿಗೆಟ್ಟೋಳ ಕಣೆ, ನೀತಿಗೆಟ್ಟೋಳು. ಕಟ್ಕೊಂಡು ಗಂಡ ಇದ್ರು ಇನ್ನೊಂದು ಗಂಡನ ಮೋಯಿಸ್ತಾ ಇದೆಯಲ್ಲ, ನಾಚಿಕೆ ಆಗಲ್ವ ನಿಂಗೆ? ನೀನು ಒಂದು ಹೆಣ್ಣ? ಕಟ್ಕೊಂಡು ಹೆಂಡತಿಗೆ ಸುಖ ಕೊಡ್ದಿರೋ ನೀನೆಂತನ ಗಂಡಸು? ಅದೇ ಕೊನೆ ಸಾಹೇಬ್ರಿಗೆ ಕೋಪ ಬಂದು ಮೇಡಮ್ ಕುತ್ತಿಗೆ ಎಸೆದ್ಬಿಟ್ರು. ಮೇಡಮ್ ತೀರ್ಕೊಂಡ್ಬಿಟ್ರು. ಸಾಹೇಬ್ರು ಅವ್ರಾಗವ್ರೆ ಸ್ಟೇಷನ್ಗೆ ಹೋಗಿ ತಾನೇ ಕೊಲೆ ಮಾಡಿದ್ದು ಅಂತ ತಪ್ಪೊಪ್ಕೊಂಡ್ರು. ಸರೆಂಡರ್ ಆದರು. ಒಂದು ನಿಮಿಷ ಇರು, ಬಂದೆ. ನೋಡಿಲಿ, ನಮ್ಮ ಪುಣ್ಯಕ್ಕೆ ಸಾಹೇಬ್ರು ಅವ್ರಾಗವ್ರೆ ಕೊಲೆ ಮಾಡಿದ್ದೀನಿ ಅಂತ ಹೋಗಿ ಸರೆಂಡರ್ ಆದರು. ಇಲ್ಲ ಅಂದಿದ್ರೆ ನನಗೂ ಊರಿಗೆ ಹೋಗಿದ್ದು ನಿನಗೂ ಸ್ಟೇಷನಿಗೆ ಕರ್ಕೊಂಡೋಗಿ ಕೋಲಿಗೆ ಚೆನ್ನಾಗಿ ಖಾರ ಪುಡಿ ಹಾಕಿ ಚೆನ್ನಾಗಿ ರುಬ್ತಿದ್ರು. ನಾನು ಮೇಡಮ್ ನೋಡಿದೆ. ಏನ? ನಾನು ಚಾರ್ಮಿ ಮೇಡಮ್ ನೋಡಿದೆ. ಮೊದಲೇ ಜೀವ ಕೈಲಿ ಹಿಡ್ಕೊಂಡು ಡ್ಯೂಟಿ ಮಾಡ್ತಾ ಇದ್ದೀನಿ. ಪೊಲೀಸ್ನವ್ರು ನೋಡಿದ್ರೆ ಊರು ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ ಹೇಳಿದ್ದಾರೆ. ಊರಲ್ಲಿರೋ ದೊಡ್ಡ ಯಜಮಾನರು ನೋಡಿದ್ರೆ ಈ ಮನೇನ ಬೇರೆಯವ್ರಿಗೆ ಮಾರೋವರೆಗೂ ನೀನೇ ಡ್ಯೂಟಿ ಕಂಟಿನ್ಯೂ ಮಾಡಪ್ಪ ಅಂತ ಹೇಳಿದ್ದಾರೆ. ನೀನು ನೋಡಿದ್ರೆ ಹಿಂಗೆ ಎದುರಿಸಿದ್ಯಾ? ನೀನು ಸುಳ್ಳು ಹೇಳ್ತಿದ್ಯಾ? ಏನೋ ನಾನು ಸುಳ್ಳು? ಹೌದು, ನೀನು ಸುಳ್ಳು ಹೇಳ್ತಿದ್ಯಾ. ಇಷ್ಟು ಹತ್ತಿರದಿಂದ ನೋಡಿದ್ದೀನಿ ಅವಳ ನಾನು. ತೀರದ ಬಯಕೆಯ ಹೊತ್ತೋಳು, ಕಾಮದ ಕಣ್ಣಲ್ಲಿ ಕಿಚ್ಚನು ಹಚ್ಚಲು ಮೋಹಕ್ಕೆ ಮದವನ್ನು ಹಿಡಿಸೋಳು. ಬೆಂಬಿಡದೆ ತಾ ಕಾಡುತ್ತ ಬರುವಳು, ಮದಿಸಿದ ಮನಕ್ಕೆ ಆರದ ಅರಕೆ, ಅರಿಯದ ಆಸೆಗೆ ಈ ಕನವರಿಕೆ. ಪ್ರೇಮವು ಕಾಮವು ಅರಿಯಳು ಈಕೆ, ನೋಟದಿ ಸೆಳೆವಳು ಸೋತರೆ ಜೋಕೆ 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 ಜೋಕೆ. ನೀರು ಕೇಳಿ ಎಲ್ಲೋ ಹೋಗಿದ್ದೆ ಸಂಜೀವ? ನಿಮ್ಮ ಕಾಲೇನು ಮೇಡಮ್ ಹಂಗಿದ್ದಾವೆ? ದೆವ್ವದ ಕಾಲಿನ ಹೆಂಗೋ ಇರುತ್ತೆ. ಚಾರ್ಮಿ 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 ಅಂತರ್ಗಾಮಿ. ಚಾರ್ಮಿ 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 ತೀರದ ಬಯಕೆಯ ಕಾಮಿ. ಸಂಜೀವ, 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 ಸಂಜೀವ. ಸಂಜೀವ, ಸಂಜೀವ ಏನಾಯ್ತು? ಬಾಗಿಲು ತೆಗಿಯೋ ಸಂಜೀವ.
ದಯವಿಟ್ಟು ನನ್ನನ್ನು ಹೊರಗೆ ಬಿಡು. ಭಯ ಪಡ್ತಿದ್ಯಾ? ಭಯ ಪಡಬಾರ್ದು ಕಣೋ, ಪ್ರೀತಿ ತೋರಿಸ್ಬೇಕು. ನಾನು ಈ ರೀತಿ ಆಗಿರೋದಕ್ಕೆ ನೀನೇ ಕಾರಣ. ಸಂಜೀವಾ, ಸಂಜೀವಾ, ಇನ್ನು ತಡ ಮಾಡೋದು ಬೇಡ, ಬಾ. ಕಿತ್ತು ಬಿಸಾಕೋ ಅನಿಷ್ಟನಾ? ಕಟ್ಕೊಂಡು ಗಂಡನ ಬಿಟ್ಟು ಇನ್ನೊಬ್ಬ ಗಂಡಸನ್ನು ಮೋಹಿಸಿ ದೇವ್ರಂತ ನಮ್ಮ ಯಜಮಾನ್ರಿಗೆ ಮೋಸ ಮಾಡಿ ದೇವ್ರು ಕೊಟ್ಟರೆ ಸುಂದರವಾದ ಜೀವನನ ಹಾಳು ಮಾಡ್ಕೊಂಡಿರೋಳು ನೀನು. ನಿನ್ನ ಹುಚ್ಚು ಪಿಶಾಚಿ ಕೋರಿಕೆ ಯಾವತ್ತೂ ಈಡೇರಲ್ಲ. ಹತ್ರ ಬಂದರೆ ಸುಟ್ಟೋಗ್ಬಿಡ್ತೀಯ. ಅಣ್ಣ ಅಣ್ಣ, ಚಾರ್ಮಿ 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 ಸುಡುವ ಅಂತರ್ಗಾಮಿ